ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಸಭೆ ಇದೆ. ಒಕ್ಕಲಿಗ ಸಮಾಜದ ಒಂದು ವಿದ್ಯಾಸಂಸ್ಥೆಯ ಉದ್ಘಾಟನೆ ಇದೆ. ಮೂರನೇದು ಧರ್ಮಸ್ಥಳದಲ್ಲಿ ಅವರು ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ, ಅದು ಕೂಡ ಉದ್ಘಾಟನೆ ಇದೆ. ನಾಲ್ಕನೇದು ನಂದು ಒಂದು ಮಂಜುನಾಥನ ಭೇಟಿ ಇತ್ತು, ಆ ಮಂಜುನಾಥನ ಭೇಟಿ ಮಾಡಿ ಪಕ್ಷ ಬಲವರ್ತನೆಗೆ ಜಾಸ್ತಿ ಒತ್ತು ಕೊಡ್ತಾರೆ. ಯಾಕಂದ್ರೆ ಉಡುಪಿ ಆಯ್ತು, ದಕ್ಷಿಣ ಕನ್ನಡ ಆಯ್ತು, ಕಂಟಿನ್ಯೂ ಆಗಿ ಬರ್ತಾ ಇದ್ದಾರೆ. ಹೌದು, ಈಗ ನೀವ್ ಹೇಳದ್ ಕರೆಕ್ಟು. ಇಲ್ಲಿ ಕರಾವಳಿಯಲ್ಲಿ ಬಹಳ ಜನರ ಬದುಕು, ಭಾವನೆಗಿನ್ನ ಬದುಕು ಇಂಪಾರ್ಟೆಂಟ್. ಸೊ ಬದುಕಿದ್ರೆ ಭಾವನೆ. ಸೊ ನಾವು ಭಾವನೆ ಮೇಲೆ ರಾಜಕಾರಣ ಮಾಡೋದಕ್ಕಿಂತ ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ಅದಕ್ಕೆ ನಾನು ಕರಾವಳಿ ಕ್ಷೇತ್ರ ಬರೀ ಇಬ್ರು ಮಾತಾಡಿದ್ದಾರೆ. ನಮ್ಗೆ ಜನರಿಗೂ ಒಳ್ಳೇದಾಗುತ್ತಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಸರ್ಕಾರ ಇದೆ, ಮುಂದಕ್ಕೂ ಕೂಡ ಸರ್ಕಾರ ಬರ್ತದೆ, ಅದಕ್ಕೆ ನಾನು ಅನುಮಾನ ಪಡಲ್ಲ. ಬಟ್ ಇಲ್ಲೂ ಕೂಡ ಪ್ರತಿನಿಧಿಗಳು ಬೇಕಲ್ಲ. ಅದಕ್ಕೆ ಈಗ ಬಿಜೆಪಿ ವೋಟ್ ಹಾಕಿ ಗೆಲ್ಸಿದ್ರು. ಕಾಂಗ್ರೆಸ್ ಇಂದ ಜನರಿಗೆ ಪ್ರತಿ ಒಂದು ಕುಟುಂಬಕ್ಕೂ ಸಹಾಯ ಆಗ್ತಿದೆ, ಮತ್ತು ಬಿಜೆಪಿ ಏನಾಗ್ತಿರಲಿಲ್ಲ. ಅವ್ರಿಗೆಲ್ಲ ಮಂದಟ್ ಮಾಡ್ಬೇಕು, ಅವ್ರಿಗೂ ಒಳ್ಳೇದಾಗ್ಲಿ, ಅವ್ರ ಸರ್ಕಾರನೂ ಇರ್ಲಿ, ಅವರಲ್ಲೂ ಮಂತ್ರಿಗಳು ಆಗ್ಬೇಕು ಅನ್ನೋದು ನಮ್ಮ ಆಸೆ. ಯಾಕಂದ್ರೆ ಈ ಭಾಗ ಹಿಂದುತ್ವದ ಭದ್ರಕೋಟೆ ಅಂತಾರೆ. ಇಲ್ಲಿ ಕಾಂಗ್ರೆಸ್ ಸಾಫ್ಟ್ ಹಿಂದುತ್ವವನ್ನ ಯಾರು ಹೇಳಿದ್ರಿ ಹಿಂದುತ್ವದ ಭದ್ರಕೋಟೆ ಅಂತ? ಎಲ್ಲಾ ಧರ್ಮಕ್ಕೂ ಇದೊಂದು ಭದ್ರಕೋಟೆ. ಇಲ್ಲಿರುವಂತ ನೀರು, ಇಲ್ಲಿರುವಂತ ದೇವಸ್ಥಾನ, ಇಲ್ಲಿರುವಂತ ದರ್ಗಾ, ಇಲ್ಲಿರುವಂತ ಪರಿಸರ, ಇಲ್ಲಿರುವಂತ ವಾತಾವರಣ, ಇಲ್ಲಿರುವಂತ ಸಮುದ್ರ, ಜಾತಿ ಮೇಲಿದೆಯಾ? ಜಾತಿ ಏನಿಲ್ಲ, ನೀತಿ ಮೇಲಿದೆ. ಇಲ್ಲಿರುವಂತ ಶೈಕ್ಷಣಿಕ ಕ್ಷೇತ್ರ, ಇಲ್ಲಿರುವಂತ ಬ್ಯಾಂಕ್ಗಳು, ಇಲ್ಲಿರುವಂತ ಧಾರ್ಮಿಕ ಕ್ಷೇತ್ರಗಳು, ಎಲ್ಲಿದೆ? ಎಲ್ಲರಿಗೂ ಇದೆ. ಬರೀ ಹಿಂದೂ ಅನ್ನೋದಿಲ್ಲ. ಕೆಲವರು ಮಾತ್ರ ಹಿಂದೂ, ನಾವು ಮುಂದು ಅಂತಾರೆ. ನಾವು ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ಸಿಖ್ರು, ಜೈನರು, ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಬಿಲ್ಲುವರು, ಎಲ್ಲಾ ಜನಾಂಗಗಳು ನಾವು ಒಂದು ಅಂತೀವಿ ಅಷ್ಟೇ. ಹಿಂದುತ್ವದ ಆಧಾರದಲ್ಲಿ ಏನಾದ್ರು ಮಾಡ್ತೀವಿ. ನಮ್ದು ಎಲ್ಲಾ ವರ್ಗದ ಜನರಿಗೂ ನಾವು ರಕ್ಷಣೆ ಮಾಡ್ತೀವಿ. ಬಿಜೆಪಿ ಕೂಡ ಅವ್ರದ್ದು ನಾನು ಯಾಕೆ ಅದೇನು ಒಂದು ಇದು ರಾಜ್ಯ ಜನ ಒಪ್ಬೇಕಲ್ಲ. ರಾಜ್ಯ ಅಂದ್ರೆ ಕರಾವಳಿ ಪ್ರದೇಶ, ಮಲೆನಾಡು ಪ್ರದೇಶ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕ, ಚಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ, ಬೆಂಗಳೂರು, ಇವೆಲ್ಲ ಜಾತಿ ಗಣತಿ ವರದಿ ಕೆಲವು ಸಮುದಾಯದವರು ಅದನ್ನ ಸೇರಿಗಡೆ ಮಾಡಬಾರದು, ಜಾರಿಗೆ ತರಬಾರದು ಅನ್ನೋದು ಒತ್ತಡ ಇದೆ. ನಿನ್ನೆದು ಇತ್ತು, ಲಿಂಗಾಯತರ ಇದನ್ನಲ್ಲೂ ಇತ್ತು. ಆದ್ರೆ ನಿನ್ನೆ ಒಂದು ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ. ಅದರ ಒಂದು ಸಾರಾಂಶ ಏನಂತ ಹೇಳಿದ್ರೆ, ಇದನ್ನ ಬೇಗ ಜಾರಿಗೆ ತರಲಿ, ದಿಸ್ ಇಸ್ ಅ ಟೈಮ್ ಅಂತ ಹೇಳಿದ್ದಾರೆ ಆ ಲೆಟರ್. ನಾನಿನ್ನ ಲೆಟರ್ ನೋಡಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ತೆಗೆದುಕೊಳ್ಳಬೇಕಾದಂತ ಮೂಲ ಧರ್ಮ ಇದೆ, ಸಿದ್ಧಾಂತ ಇದೆ. ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಯಾರಿಗೂ ಅನ್ಯಾಯ ಆಗ್ಬೇಕು ಅಂತ ಎಲ್ಲೂ ಹೇಳಿದ್ದಾರೆ. ತುಳಿತಕ್ಕೆ ಒಳಗಾದಂತ ಸಮಾಜಕ್ಕೆ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಯಾವುದೇ ತುಳಿತಕ್ಕೆ ಒಳಗಾದಂತ ಸಮಾಜಗಳು, ಯಾವುದೇ ಮೇಲೆ ಈಗ ಜೈನದಲ್ಲಿ ಬಡವರಿಲ್ವಾ, ಬ್ರಾಹ್ಮಣದಲ್ಲಿ ಬಡವರಿಲ್ವಾ, ಲಿಂಗಾಯತದಲ್ಲಿ ಬಡವರಿಲ್ವಾ? ಎಲ್ಲಾ ಜನರಲ್ಲೂ ಕೂಡ ಬಡವರಿದ್ದಾರೆ, ಒಕ್ಕಲಿಗರಲ್ಲಿ ಬಡವರಿದ್ದಾರೆ, ಎಲ್ಲ ಬಡವರಿದ್ದಾರೆ. ಎಲ್ಲರಿಗೂ ಕೂಡ ನ್ಯಾಯನ ಒದಗಿಸ್ತದೆ. ಆದ್ರೆ ಈ ವರದಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಸರಿಯಾಗಿ ಮಾಡಿಲ್ಲ ಅನ್ನೋದು ಅದೆಲ್ಲ ನಾವು ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವಕಾಶ ಮಾಡ್ಕೊಡ್ತಾ ಇದೀವಿ. ಕೆಲವರು ಮನೆಗಳಲ್ಲಿ ಇರ್ಲಿಲ್ಲ, ಕೆಲವರು 90% ಈಗ ನಮ್ಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ, 10% ಇಲ್ಲ. ಕೆಲವು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ. ಸ್ವಲ್ಪ ತಾಳ್ಮೆಯಿಂದ, ಇನ್ನ ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಎಲ್ಲ ಈಗ ಜಸ್ಟ್ ಪುಸ್ತಕ ತೆಗೆದು ನಮ್ ಕೈ ಕೊಟ್ಟಿದ್ದಾರೆ. ನಾವು ಇನ್ನ 2 ದಿನ 3 ದಿನ ಅಧ್ಯಯನ ಮಾಡಿದೀವಿ, ಚರ್ಚೆ ಮಾಡ್ತಾ ಇದೀವಿ. ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ, ಆ ತರದ ತೀರ್ಮಾನ ಯಾರು ಕೈಗೊಳ್ಳುವುದಿಲ್ಲ.
ಸರ್ ಈಗ ಮಂಗಳೂರಲ್ಲಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.